ನಿಮ್ ಕರಿಯರ್ ಅಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಭರತನಾಟ್ಯಂ ಜೊತೆಗೆ ಥಿಯೇಟರ್, Yes, yes. ಹಾಗಾಗಿ ನಿಮ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು. ಹೌದು ಹಾಗಾದ್ರೆ ಈಗ ಸೀರಿಯಲ್ ಮೂಲಕ ನೀವು ಎಂಟ್ರಿ ಕೊಡ್ತೀರಾ, ಸಿನಿಮಾ ಮತ್ತೆ ಸೀರಿಯಲ್, ಹೌದು ಇದ್ರ ಅನುಭವ ಮಾಡಿ. ಐ ಮೇಡ್ ಇಟ್ ವೆರಿ ಕಂಫರ್ಟಬಲ್. ಇವಾಗ ಸಿನಿಮಾ ಮಾಡಿದ್ರೆ ಸೀರಿಯಲ್ ಬರಬಾರ್ದು ಅಂತ ತುಂಬಾ ಒಂದು Correct. ಮಾತಿತ್ತು. ಹೌದು. ಅಂದ್ರೆ ನಮ್ ಪ್ರೊಫೈಲ್ ಕಡಿಮೆ ಆಗ್ಬಿಡತ್ತೆ, ಅಥವಾ ಸಿನಿಮಾ ಮಾಡ್ಬಿಟ್ಟು ಸೀರಿಯಲ್ ಬರ್ತೀರಾ, ಅಥವಾ ಸೀರಿಯಲ್ ಮಾಡ್ಬಿಟ್ಟು ಸೀರಿಯಲ್ ಮಾಡಿ ಸಿನಿಮಾ Cinema ಹೋದ್ರೆ ಹೋಗ್ಬೋದು. ಒಂಥರ ನಾವು ಪ್ರಮೋಷನ್ ಅಂತೆ. ಕರೆಕ್ಟ್. ಸಿನಿಮಾ ಮಾಡಿ ಸೀರಿಯಲ್ ಬಂದ್ರೆ ನಮ್ಗೆ ಅದೊಂಥರ ನನ್ಗೆ ಅರ್ಥ ಆಗಿಲ್ಲ, ಯಾಕೆ ನಾವ್ ಆರ್ಟಿಸ್ಟ್ ಅಲ್ವಾ, ನಾವ್ ಎಲ್ಲಾ ಕಡೆ ಇರ್ಬೇಕು ಅಂತ ಹೇಳಿದಾಗ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾ ಅದೇನು ಅಂತ. ಬಟ್ ನನಗೆ ಪಾತ್ರಗಳು ಚೆನ್ನಾಗಿ ಸಿಗ್ತಾ ಇತ್ತು. ಒಂದಷ್ಟು ದಿನ ಬ್ರೇಕ್ ತಗೊಂಡಿದ್ ಮಧ್ಯದಲ್ಲಿ ನಾನು ಗೆಜ್ಜೆ ಅಂತ ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡಿದೆ. ಆ ಬ್ರೇಕ್ ಟೈಮಲ್ಲಿ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿದಾಗ ಅದೇ ಟೈಮ್ ಕರೆಕ್ಟ್ ಆಗಿ ನನಗೆ ಮಜಾ ಟಾಕೀಸ್ ಇಂದ ನನಗೆ ಆಫರ್ ಬರುತ್ತೆ. ಐ ವಾಸ್ ದ ಲಾಸ್ಟ್ ಗರ್ಲ್ ಟು ಆಕ್ಸೆಪ್ಟ್ ಇಟ್. ನನಗೆ ಮಜಾ ಟಾಕೀಸ್ ಇಂದ ನಂಗೆ ಸೃಜನ್ ಸರ್ ಕಾಲ್ ಮಾಡಿ ಈ ತರ ವರ್ಕ್ ಮಾಡ್ತೀಯಾ ಅಂತ ಕೇಳಿದಾಗ ನನ್ ನಿಜವಾಗ್ಲೂ ನಕ್ಕಿದ್ದೆ. ಏನ್ ಮಾತಾಡ್ತಾ ಇದೀರಾ, ಬಿಕಾಸ್ ಇಟ್ಸ್ ಅ ಹೈ ವೋಲ್ಟೇಜ್ ಕಾಮಿಡಿ ಶೋ, ಅಷ್ಟು ಫೇಮಸ್ ಆಗಿದೆ. ಅಂಡ್ ಅಲ್ಲಿರೋರೆಲ್ಲ ದೊಡ್ಡ ದೊಡ್ಡ ಕಲಾವಿದ್ರು, ಮಂಡ್ಯ ಅಣ್ಣ ಆಗಿರ್ಬೋದು, ಅಪರ್ಣ ಅಕ್ಕ ಆಗಿರ್ಬೋದು, ಅವ್ರಗಳ ಜೊತೆ ನಾವು ಕಾಂಪೀಟ್ ಮಾಡೋದಿಲ್ಲ, ನಮ್ಗೆ ನಿಜವಾಗ್ಲೂ ಧೈರ್ಯ ಬೇಕು. ಬಿಕಾಸ್ ಕಾಮಿಡಿ ನಾವು ಅಳೋದು ಸ್ವಲ್ಪ ಸುಲಭವಾಗಿ ಅಭಿನಯಿಸ್ಬೋದು, ಬಟ್ ಇನ್ನೊಬ್ಬರನ್ನ ನಗ್ಸೋದಿದೆಯಲ್ಲ, ಇಟ್ಸ್ ಅ ಗ್ರೇಟೆಸ್ಟ್ ಚಾಲೆಂಜ್. ಯಾಕಂದ್ರೆ ಇನ್ನೊಬ್ಬರ ಮುಖದಲ್ಲಿ ನಗುತ್ತಾ ಇರ್ತೀವಿ, ಮತ್ತೆ ಆ ಒಂದು ಸ್ಪಾಂಟೇನಿಯಸ್ ಆಗಿ ನಾವು ಡೈಲಾಗ್ ಹೇಳ್ಬೇಕು, ಮತ್ತೆ ಏನು ಸೆನ್ಸ್ ಆಫ್ ಹ್ಯೂಮರ್ ಇಟ್ಕೊಳ್ಬೇಕು, ಯಾವ್ದೇ ಡಬಲ್ ಮೀನಿಂಗ್ ಡೈಲಾಗ್ ಯೂಸ್ ಮಾಡದೆ ಫ್ಯಾಮಿಲಿ ಓರಿಯೆಂಟೆಡ್ ಶೋ ಆಗಿರ್ಬೇಕು. ಇದೆಲ್ಲ ನಮಗ್ ಚಾಲೆಂಜ್. ಅಂಡ್ ಅಲ್ಲಿ ಒಂದ್ ಸಲಿ ಟೇಕ್ ಅಂತ ಹೇಳಿದ್ರೆ ಆ ಎಪಿಸೋಡ್ ಮುಗಿಯೋರ್ಗುನೇ ಕಟ್ ಅಂತ ಹೇಳ್ತಾ ಇದ್ರು. ಸೊ ಈ ಒಂದು ಥಿಯೇಟರ್ ಅಲ್ಲಿ ರಂಗಭೂಮಿನಲ್ಲೇ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್. ಅಂಡ್ ದಿನಕ್ಕೊಂದೊಂದ್ ವೇಷ, ದಿನಕ್ಕೊಂದೊಂದ್ ಪಾತ್ರದಲ್ಲಿ ನಾವು ಕಾಣಿಸ್ಕೊಳ್ತಾ ಇದ್ವಿ. ಈ ತರ ಎಲ್ಲ ಇದ್ದಾಗ ನನ್ಗೆ ಐ ಥಾಟ್, ನನಗ್ ಗೊತ್ತಿಲ್ಲ ನಾನು ಹೆಂಗೆ ಅದನ್ನ ನಿಭಾಯಿಸ್ತೀನಿ ಅಂತ. ಸರಿ ಓಕೆ ಬಾ, ನೀನೊಂದು 5 ಎಪಿಸೋಡ್ ಮಾಡು, ಇನ್ ಕೇಸ್ ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ವಿ ಮೇ ಟೇಕ್ ಸಮ್ ಚಾನ್ಸ್, ದಟ್ಸ್ ಓಕೆ, ಅದು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ. ಸರಿ ಓಕೆ ಚಲೋ ನೋಡೋಣ, ಅದ್ ಮಾಡೋಣ, ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಅಂಡ್ ಹೌದು, ಒಂದ್ ಒಳ್ಳೆ ರಿಯಾಲಿಟಿ ಶೋ, ಆಲ್ರೆಡಿ ಹೆಸರು ಮಾಡಿರುವಂತ ರಿಯಾಲಿಟಿ ಶೋ ನಲ್ಲಿ ಹೋಗಿ ನಾವು ಕಾಣಿಸ್ಕೋತಾ ಇದೀವಿ, ನಮ್ಗೊಂದು ಅವಕಾಶ ಸಿಕ್ಕಿದೆ ಅಂತ ಇಟ್ ಇಸ್ ಅ ಪ್ಲಸ್ ಪಾಯಿಂಟ್. ಸೊ ಹೋಗಿ ಒಂದಿನಕ್ಕೆ ರಿಹರ್ಸಲ್ ತಗೊಂಡೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಶೂಟಿಂಗ್ ಆಯ್ತು. ಸೊ ಒಂದ್ 5 ಎಪಿಸೋಡ್ ಅಂತ ಹೋದವಳು, ವಿತ್ ಆಲ್ ದಿ ಸಪೋರ್ಟ್ ಅಂಡ್ ವಿತ್ ಆಡಿಯನ್ಸ್ ಸಪೋರ್ಟ್ ಎಲ್ಲಾನು ಒಂದು 100 ಎಪಿಸೋಡ್ ಕೆಲಸ ಮಾಡಿದೆ. ಅಂಡ್ ಮೇ ಬಿ ಮಜಾ ಟಾಕೀಸ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಮೆಮರೀಸ್ ನ ಕಳ್ಕೊಂಡ್ಬಿಡ್ತಾ ಇದ್ದೆ.